ಉತ್ತರ ಕನ್ನಡದ ಅಂಕೋಲಾ ಬಳಿಯ ಶಿರೂರು ಗುಡ್ಡ ಕುಸಿತವಾಗಿ ಇವತ್ತಿಗೆ 7ನೇ ದಿನ. 7 ದಿನ ಆದರೂ ಕೂಡ ಇಲ್ಲಿ ತನಕ ಇನ್ನೂ 3 ಶವ ಪತ್ತೆಯಾಗಿಲ್ಲ. ಮಂದಗತಿಯಲ್ಲಿ ಸಾಗ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಶಿರೂರು ಗುಡ್ಡ ಕುಸಿತ ದುರಂತಕ್ಕೆ 7 ದಿನ ಆಯಿತು. ಇಲ್ಲಿ ತನಕ 3 ಶವನೂ ಪತ್ತೆಯಾಗಿಲ್ಲ. ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣು ತೆಗೆದಿದ್ರು ಅಲ್ಲಿ ಟ್ರಕ್ ಕೂಡ ಪತ್ತೆಯಾಗಿಲ್ಲ. ರಾಡಾರ್ ಎಲ್ಲ ಯೂಸ್ ಮಾಡಿದ್ರು ಮೊನ್ನೆ, ಟ್ರಕ್ ಇದೆಯಾ ಇಲ್ವಾ ತಿಳ್ಕೊಳ್ಳೋದಕ್ಕೆ. ಈಗೊಂದು ಅನುಮಾನ ಬರ್ತಾ ಇದೆ, ನದಿಯಲ್ಲೇನಾದರೂ ಮಣ್ಣಿನ ಜೊತೆ ಟ್ರಕ್ ಕೂಡ ತೇಲ್ಕೊಂಡು ಹೊಟ್ಟೋಯ್ತಾ. ಶೋಧ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಸೇನಾಪಡೆಗಳು. ನಿನ್ನೆ ಸೇನಾಪಡೆ ಬಂದಿದೆ, ಮರಾಠ ಬೆಟಾಲಿಯನ್ ಅವರು ಬಂದಿದ್ದಾರೆ, ಶೋಧ ಕಾರ್ಯ ನಡೆಸ್ತಾರೆ. ನೌಕಾದಳದ ನೆರವನ್ನು ಕೂಡ ಕೋರಿದ್ದಾರೆ ಉತ್ತರ ಕನ್ನಡ ಜಿಲ್ಲಾಡಳಿತ. ಹೆಲಿಕಾಪ್ಟರ್ ಕೊಡಿ ಅಂತಂದ್ಬಿಟ್ಟು ಅವ್ರು ಇನ್ನೂ ಕೂಡ ಏನು ಅಲ್ಲಿ ಹವಾಮಾನ ವೈಪರೀತ್ಯ ಜಾಸ್ತಿ, ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಅವರು ಅಷ್ಟೊಂದು ಮನಸ್ಸು ಮಾಡ್ತಾ ಇಲ್ಲ ಹೆಲಿಕಾಪ್ಟರ್ ಪ್ರೊವೈಡ್ ಮಾಡೋದಕ್ಕೆ. ಬಟ್ ನಿಮಗೆ ಒಂದು ನದಿನಲ್ಲಿ ತೇಲ್ ಹೋಗಿರಬೇಕು ಆ ಟ್ರಕ್ಕು, ಇಲ್ಲ ಇನ್ನೊಂದು ಸ್ವಲ್ಪ ಬಾಕಿ ಇದೆಯಲ್ಲ ಮಣ್ಣು, ಅದರಲ್ಲಿ ಏನಾದರೂ ಇರಬೇಕು. ಅರ್ಜುನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಡ್ರೈವರ್ ಏನೋ ಆ ಲಾರಿ ಒಳಗಡೆ ಇದ್ದ ಅಂತಂದ್ಬಿಟ್ಟು ಒಂದಷ್ಟು ಮಾಹಿತಿ ಬಂತು. ಸೊ ಹೀಗೆಲ್ಲ ಇದ್ದರೂ ಕೂಡ ಇನ್ನೂ ಟ್ರಕ್ ಸಿಕ್ಕಿಲ್ಲ, 3 ಶವ ಸಿಕ್ಕಿಲ್ಲ. ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು, ಲೆಟ್ಸ್ ವೆಯ್ಟ್. ಆ ಥರ ಏನಾದರೂ ಆಗುತ್ತಾ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಂಡ, ನವೀನ್ ಸಾಗರ್ ಅವರಿಂದ. ಎಸ್ ನವೀನ್, ಈಗ 7 ದಿನಕ್ಕೆ ಬಂತು ಇವತ್ತಿಗೆ ಗುಡ್ಡ ಕುಸಿತವಾಗಿ. ಇನ್ನೂ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಏನೇನು, ಮತ್ತು ಈಗ ಏನೇನು ಅನುಮಾನಗಳು ಕಾಡ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥವ್ರಿಗೆ, ಸೇನಾಪಡೆ ಬಂದಿರೋದ್ರಿಂದ ಯಾವ ರೀತಿ ಹೆಲ್ಪ್ ಆಗ್ಬೋದು ಅಂತ. ಮೊದಲನೇದಾಗಿ ಏನು ಗುಡ್ಡ ಕುಸಿತ ಭಾಗದಲ್ಲಿ ಒಂದು ಭಾಗದಲ್ಲಿ ಇನ್ನೂ ಕೂಡ ಈಗ ಮಾಡಬೇಕಾಗಿದೆ. ಯಾಕೆಂದರೆ ಆ ಭಾಗದಲ್ಲಿ ಟ್ರಕ್ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಸಂಶಯ ವ್ಯಕ್ತಪಡಿಸಲಾಗಿತ್ತು. ಆದರೆ ಈಗ ಏನು ರಾಡರ್ ಮೂಲಕ ಒಂದು ಸಿಗ್ನಲ್ ಸಿಕ್ಕಿತ್ತು, ಅದೇ ಭಾಗದಲ್ಲಿ ತೆಗೆಯಲಾಗಿತ್ತು. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನನ್ನ ಕೊಲೀಗ್ದು. ಇರಲಿ, ಬಟ್ ಅವ್ರು ಹೇಳ್ತಾ ಇರೋ ಪ್ರಕಾರ ಇನ್ನೂ ಒಂದು ಭಾಗದಲ್ಲಿ ಮಣ್ಣು ತೆಗಿಬೇಕಾಗಿದೆ, ಅದರ ಕೆಳಗಡೆ ಏನಾದರೂ ಟ್ರಕ್ ಸಿಕ್ಕಾಕೊಂಡಿರಬಹುದು ಅಂತ ಒಂದು ಅನುಮಾನ ಇದೆ. ಆ ಕಾರ್ಯಾಚರಣೆ ಮಾಡ್ತಾರೆ. ಬಟ್ ಇವತ್ತಿಂದ ಮಳೆ ಸ್ವಲ್ಪ ಬಿಡುತಿ ಕೊಟ್ಟಿದೆ. ನಿಮಗೆ ಕರಾವಳಿ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ 3 ಕಡೆ ಮಳೆ ತಗ್ಗಿದೆ. ಹಾಗಾಗಿ ಇವತ್ತಿಂದ ಬಹಳ ಬೇಗ 9 JCB, ಹಿಟಾಚಿ, ಲಾರಿಗಳು ಎಲ್ಲ ಸನ್ನದ್ಧವಾಗಿದೆ. NDRF ಟೀಮ್ ಇದೆ, SDRF ಟೀಮ್ ಇದೆ, ಸೇನೆಯವರು ಬಂದಿದ್ದಾರೆ. ಎಲ್ಲ ಕಡೆಯಲ್ಲೂ ಹುಡುಕಾಟ. ಬಟ್ 3 ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅದು ಬಹಳ ವಿಚಾರ, ಯಾಕೆಂದರೆ ಅದನ್ನು ಹಾಗೆ ಬಿಡೋಕ್ಕೂ ಆಗಲ್ಲ, ಸಿಗಲಿಲ್ಲ ಅಂತ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನವೀನ್, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ, ಪ್ಲೀಸ್ ಕಂಟಿನ್ಯೂ. ಮೊದಲಾಗಿ ಏನು ಗುಡ್ಡ ಕುಸಿತ ಭಾಗದಲ್ಲಿ 2 ರಸ್ತೆಗಳಿದ್ದಾವೆ. ಒಂದು ಕಾರವಾರದಿಂದ ಅಂಕೋಲಕ್ಕೆ ಹೋಗುವಂಥದ್ದು, ಅಂಕೋಲದಿಂದ ಕುಮಟಾ ಹೋಗುವ ಭಾಗದಲ್ಲಿ ಒಂದು ರಸ್ತೆ. ಆದರೆ ಕುಮಟಾದಿಂದ ಕಾರವಾರಕ್ಕೆ ಹೋಗುವ ರಸ್ತೆಗಳು, ದ್ವೀಪದ 2 ರಸ್ತೆಗಳು ಆ ಭಾಗದಲ್ಲಿರೋದು. ರೋಡನ್ನು ಈಗ ಕ್ಲಿಯರ್ ಮಾಡಿರುವಂಥದ್ದು. ಇನ್ನೊಂದು ಭಾಗದ ರಸ್ತೆಯಲ್ಲಿರುವಂತಹ ಮಣ್ಣೇನಿದೆ, ಆ ಭಾಗದಲ್ಲಿ ಮಣ್ಣು ಇನ್ನೂ ಕೂಡ ತೆಗಿಬೇಕಾಗಿದೆ. ಅಲ್ಲಿ ಕಾರ್ಯಾಚರಣೆ ಇರುವಂಥದ್ದು. ಅಲ್ಲಿ ಟ್ರಕ್ಗಳು ಸಿಲುಕಿಕೊಂಡಿದೆ ಅನ್ನುವಂತಹ ಒಂದು ಶಂಕೆಯನ್ನು ವ್ಯಕ್ತಪಡಿಸೋದು. ಶಂಕೆ ವ್ಯಕ್ತಪಡಿಸಲಿಕ್ಕೆ ಕಾರಣ ಏನು ಅಂತಂದರೆ, ಆ ಭಾಗದಲ್ಲಿ ಮೊದಲು ನೀರು ಹರಿದು ಬರ್ತಾ ಇತ್ತು. ಅಲ್ಲಿ ಈ ಟ್ರಕ್ ಡ್ರೈವರ್ಗಳು ಇವರೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡ್ತಾ ಇದ್ರು, ಜೊತೆಗೆ ಗಾಡಿಗಳನ್ನು ವಾಶ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಅದೇ ಭಾಗದಲ್ಲಿ ನಿಂತು, ಯಾಕೆಂದರೆ ನೀರಿನ ಹರಿವಿರೋದ್ರಿಂದಾಗಿ ಅದೇ ಭಾಗದಲ್ಲಿ ನಿಂತು ಇರ್ತಿದ್ರು. ಹಾಗಾಗಿ ಆ ಭಾಗದಲ್ಲಿ ಒಂದು 2-3 ಟ್ರಕ್ಗಳು ಎಲ್ಲಾದರೂ ಇರ್ಬೋದು ಅನ್ನೋಂತಹ ಸಂಶಯಗಳು ಇರುವಂಥದ್ದು. ಆದರೆ ಮಣ್ಣು ಕುಸಿದ ಪರಿಣಾಮ ಯಾವ ಮಟ್ಟ ಇತ್ತು ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದು ಗಂಗಾವಳಿ ನದಿಯ ನೀರಿಗೆ ಬಿದ್ದಿರುವಂಥದ್ದು. ಅದ್ರ ಜೊತೆಗೆ ಆ ಟ್ರಕ್ಗಳನ್ನು ಕೂಡ ಸೇರಿಸಿಕೊಂಡು ಹೋಗಿರೋದು. ಹೀಗಾಗಿ ನಿನ್ನೆ ಏನು ರಾಡರ್ ಮೂಲಕ ಒಂದು ಏನು ಆ ಭಾಗದಲ್ಲಿ ಸರ್ಚ್ ಮಾಡಿದ್ರು, ಸರ್ಚ್ ಮಾಡಿದಾಗ ಏನು ಸಿಗ್ನಲ್ ಸಿಕ್ಕಿತ್ತು, ಆ ಭಾಗದಲ್ಲಿ ಮಣ್ಣು ತೆಗೆದಾಗ ದೊಡ್ಡ ಕಲ್ಲು ಬಂಡೆ ಸಿಕ್ಕಿತ್ತು. ಹೀಗಾಗಿ ಈಗ ಆಡಳಿತಕ್ಕೂ ಒಂದು ಸಂಶಯ ಇದೆ, ಮಣ್ಣಿನ ಜೊತೆಗೆ ಏನು ಟ್ರಕ್ಗಳಿರ್ಬೋದು ಎಲ್ಲವೂ ಕೂಡ ಕುಸಿದುಕೊಂಡು ಗಂಗಾವಳಿ ನದಿಯ ನೀರಿನ ಒಳಭಾಗಕ್ಕೆ ಸೇರಿದೆ ಅಂತ. ಯಾಕಂತಂದರೆ ನದಿಯ ಮಧ್ಯಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಗುಡ್ಡವೇ ಅಲ್ಲಿ ಕ್ರಿಯೇಟ್ ಆಗಿರುವಂಥದ್ದು. ಹೀಗಾಗಿ ಆ ಮಣ್ಣಿನ ಒಳಗಡೆ ಟ್ರಕ್ಗಳಿರಬಹುದು ಅನ್ನೋಂಥ ಒಂದು ಸಂಶಯ ಇದೆ. ಒಂದು ವೇಳೆ ಆ ಭಾಗದಲ್ಲಿ ಏನಾದರೂ ಟ್ರಕ್ಗಳಿದ್ದರೆ ಅದನ್ನು ತೆಗೆಯೋದು ಅಷ್ಟು ಸುಲಭ ಇಲ್ಲ. ಯಾಕಂತಂದರೆ ಗಂಗಾವಳಿಯ ನದಿ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು, ಮಳೆಯೂ ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ಟ್ರಕ್ಗಳನ್ನು ತೆಗಿಬೇಕು ಅಂದರೆ ನೀರು ಇಳಿಬೇಕು ಅಂದರೆ ಬೇಸಿಗೆ ಬರಬೇಕಾಗ್ತದೆ. ಹಾಗಾಗಿ ಅಷ್ಟು ಸುಲಭಕ್ಕೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡೋಕ್ಕಾಗೋದಿಲ್ಲ. ಇನ್ನು
3 ಶವಗಳು ಈಗಾಗಲೇ ಗಂಗಾವಳಿ ನದಿ ನೀರಿನಲ್ಲಿ ತೇಲು ಹೋಗಿರೋದನ್ನ ಕನ್ಫರ್ಮ್ ಮಾಡಲಾಗಿದೆ. ಆ ಶವಕ್ಕೂ ಕೂಡ ಈಗ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಮಿಲಿಟರಿ ಪಡೆ ಬಂದಿರುವಂಥದ್ದು. ಮಿಲಿಟರಿ ಪಡೆ ಬೆಳಗ್ಗೆ ಕೂಡ ಕಾರ್ಯಾಚರಣೆಗೆ ಇಳಿಯುವಾಗ ಮಳೆ ಅಡ್ಡಿಯಾಗಿತ್ತು. ಈಗ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅವರು ವಿರಾಮವನ್ನು ಹೊಂದಿದ್ರು. ನಂತರದಲ್ಲಿ ಈಗಷ್ಟೇ ಪ್ರಾರಂಭವನ್ನು ಮಾಡಿದ್ದಾರೆ. ಮತ್ತಷ್ಟು ಕಾರ್ಯಾಚರಣೆ ಸಾಗ್ತಾ ಇರುವಂಥದ್ದು. ನದಿ ತೀರ ಭಾಗದಲ್ಲಿ ಶವಗಳಿಗಾಗಿ ಶೋಧಗಳು ನಡೀತಾ ಇರುವಂಥದ್ದು. ಯಾಕೆಂದ್ರೆ ಗಂಗಾವಳಿ ನದಿ ನೀರು ಶಿರೂರಿನ ಭಾಗದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರುವಂಥದ್ದು. ಅರವಿಂದ್, ನವೀನ್, ಈಗ ಒಂದು ನನಗೆ ಅವತ್ತಿಂದ ಕಾಡ್ತಿರುವಂತಹ ಅನುಮಾನ ಏನಂದ್ರೆ, ರಭಸವಾಗಿ ಗಂಗಾವಳಿ ನದಿ ಹರಿತಾ ಇದೆ, ಅಲ್ಲಿ 3 ವ್ಯಕ್ತಿಗಳು ಬಿದ್ದಿದ್ದಾರೆ ಅಂತ, ಅಂದರೆ 3 ಶವಗಳಿಗೋಸ್ಕರ ಹುಡುಕಾಟ. ಅಲ್ಲಲ್ಲೇ ಹುಡುಕ್ತಾ ಇದ್ರೆ ಸಿಗುತ್ತಾ ಅಂತ, ಯಾಕಂದರೆ ಅದು ಎಷ್ಟೋ ದೂರಕ್ಕೆ ಅದು ಹೋಗಿರಬಹುದು, ದೂರದಲ್ಲಿ ಎಲ್ಲೋ ಸರ್ಚಿಂಗ್ ಆಪರೇಷನ್ ಆಗಬೇಕಾಗಿತ್ತು. ಬಟ್ ಇವರು ಇಲ್ಲಿಲ್ಲೇ ಹುಡುಕ್ತಾ ಇದ್ದಾರಾ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಅದನ್ನೆಲ್ಲ ಪ್ಯಾನ್ ಮಾಡಿ ವಿವರಿಸ್ಬೋದಾ, ದೃಶ್ಯವನ್ನು ತೋರಿಸ್ಬೋದಾ ಅಂತ ನವೀನ್? ಅರವಿಂದ್, ಇಲ್ಲಿ ಸಿಗ್ನಲ್ನಿಂದ ಸಮಸ್ಯೆ ಇರೋದ್ರಿಂದ ಈ ಪಕ್ಕದಲ್ಲಿರೋ ಪ್ಲೇಸಸ್ನ ತೋರಿಸೋದು ಕಷ್ಟ ಆಗ್ತದೆ. ಆದರೆ ಅದನ್ನು ವಿವರಣೆನ ನಾನು ಕೊಡ್ತೇನೆ. ಗಂಗಾವಳಿ ನದಿ ನೀರೇನಿದೆ ಶಿರೂರಿನ ಮೂಲಕ ಅರಬ್ಬಿ ಸಮುದ್ರಕ್ಕೆ ಗೋಕರ್ಣದಲ್ಲಿ ಸೇರುವಂಥದ್ದು, ಗೋಕರ್ಣ ಭಾಗದಲ್ಲಿ ಸೇರುವಂಥದ್ದು. ಯಾವುದು ಇಲ್ಲಿ ಶವ ಬಹುತೇಕ ಸಿಕ್ಕಿರೋದು ಗೋಕರ್ಣ ಭಾಗದಲ್ಲಿಯೇ. ಯಾಕೆಂತಂದರೆ ನದಿಯ ನೀರು ಸೀದಾ ಸಂಪೂರ್ಣವಾಗಿ ಹರಿದುಕೊಂಡು ಹೋಗಿ ಗೋಕರ್ಣ ಭಾಗದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಆ ತೀರ ಭಾಗದಲ್ಲಿಯೇ ಈವರೆಗೂ ಸಿಕ್ಕಂಥ 7 ಶವಗಳು ಕೂಡ ಅಲ್ಲೇ ಸಿಕ್ಕಿರುವಂಥದ್ದು. ಇನ್ನು 3 ಶವಗಳು ಕೂಡ ಅದೇ ಭಾಗದಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಸಂದೇಹ ಇರುವಂಥದ್ದು. ಮತ್ತು ಆ ಭಾಗದಲ್ಲಿ ಕೂಡ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಗುಡ್ಡದ ಮಣ್ಣು ಸಿಕ್ಕಾಪಟ್ಟೆ ನೀರಿನಿಂದ ಹರಿದು ಗಂಗಾವಳಿ ನದಿಯಲ್ಲಿ ಹೋಗ್ತದೆ. ಗಂಗಾವಳಿಯ ನದಿಯ ನೀರು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುವಂಥದ್ದು. ಯಾಕೆಂದರೆ ಮಳೆಗಾಲದಿಂದ ಅದು ಸರ್ವೇ ಸಾಮಾನ್ಯ. ಅದ್ರ ಜೊತೆಗೆ ಮಣ್ಣು ಹೋಗಿದ್ದಾವೆ. ಆಮೇಲೆ ಮರಗಳು, ದೊಡ್ಡ ದೊಡ್ಡ ಮರಗಳು ಗುಡ್ಡ ಕುಸಿತದಿಂದ ಕೊಚ್ಚಿಕೊಂಡು ಈಗ ನದಿ ಭಾಗದಲ್ಲಿ ಅಲ್ಲಲ್ಲಿ ಸಿಲುಕಿಕೊಂಡಿದ್ದಾವೆ. ಅವೆಲ್ಲವೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಆಮೇಲೆ ಬೋಟ್ಗಳನ್ನು ಕೆಲವು ಪ್ರದೇಶಗಳಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಸುಳಿವಿದೆ, ನೀರಿನ ಹರಿವು ಪ್ರಮಾಣ ಹೆಚ್ಚಾಗಿದೆ, ಬೋಟ್ಗಳನ್ನ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಬೇರುಗಳು, ಮರದ ಬೇರುಗಳು ಬೋಟ್ಗಳಿಗೆ ಡ್ಯಾಮೇಜನ್ನು ಮಾಡ್ತವೆ. ಇವೆಲ್ಲ ಸಾಕಷ್ಟು ಸಮಸ್ಯೆಗಳಿದೆ. ಹೀಗಾಗಿ ಜಿಲ್ಲಾಡಳಿತ ಹೆಲಿಕಾಪ್ಟರನ್ನು ಮನವಿ ಮಾಡಿತ್ತು ನೌಕಾದಳಕ್ಕೆ. ನೌಕಾದಳವು ಕೂಡ ಈಗ ಹೆಲಿಕಾಪ್ಟರನ್ನು ನಾವು ಕೊಡ್ತೇವೆ, ಸರ್ಚಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದರೆ, ನಿನ್ನೆ ಕೂಡ ಈ ಮಾತನ್ನು ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಏನೇನು ವ್ಯವಸ್ಥೆ ಆಗಬೇಕು ಅವೆಲ್ಲವನ್ನೂ ಮಾಡಿ ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ನೌಕಾದಳ ಅಧಿಕಾರಿಗಳು ನಡೆಸಿದಂಥ ಮೀಟಿಂಗ್ನಲ್ಲಿ ಸಭೆಯಲ್ಲಿ ಹೇಳಿರುವಂಥದ್ದು. ಹೀಗಾಗಿ ಸದ್ಯ ಹೆಲಿಕಾಪ್ಟರ್ ಏನೋ ಬಂದರೆ ವೈಮಾನಿಕ ದೃಶ್ಯ ನೋಡಿ ಅದನ್ನು ಶವಗಳನ್ನು ಹುಡುಕಬಹುದು. ಆದರೆ ಇನ್ನೂ ಒಂದು ಏನಂತಂದರೆ, ಶವ ಏನಾದರೂ ನೀರಿನಲ್ಲಿ ಹೆಚ್ಚಾಗಿದೆ, ಮೀನುಗಳು ಮತ್ತು ಆ ಭಾಗದಲ್ಲಿರುವಂಥ ಸಮುದ್ರಕ್ಕೆ ಸೇರಿದರೆ ಮೀನುಗಳು ಶವದ ಮೇಲೆ ಅಟ್ಯಾಕ್ ಮಾಡ್ತವೆ. ಆವಾಗ ಕಷ್ಟ ಸಾಧ್ಯ. ಯಾಕೆಂದರೆ ಶವಗಳು ಸಿಗೋದು ಕಷ್ಟ ಸಾಧ್ಯ. ಇನ್ನು ಎಲ್ಲಾದರೂ ಮಣ್ಣಿನೊಳಗಡೆ ಸಿಕ್ಕೊಂಡ್ರೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನವೀನ್, ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ನಿಜ, ಆ ಸ್ಥಳದಲ್ಲಿ ಇದ್ದು ನೋಡಿದಾಗಲೇ ಅದರ ಸಮಸ್ಯೆಗಳ ಅರಿವಾಗ್ತಕ್ಕಂಥದ್ದು.